ಇಲ್ಲಿ ಇನ್ಸ್ಟೆಂಟಾಗಿ ಓಟ್ಸಲ್ಲಿ ಇಡ್ಲಿ ಮಾಡೋಣ ಅಂಥೇಳಿ 1-2 ಕಪ್ನ ನಾನಿಲ್ಲಿ ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಳ್ತೀನಿ. ಇದು ರುಬ್ಬಿದ ಮೇಲೆ ಇದಕ್ಕೆ ನಾನು ಒಂದು ಹಿಡಿಯಷ್ಟು ಅನ್ನ ಹಾಕ್ಕೊಂಡು ಸ್ವಲ್ಪ ಅದನ್ನು ರುಬ್ಕೊಳ್ತೀನಿ. ಇದು ಮಿಕ್ಸಿಗೆ ಹಾಕ್ಕೊಂಡು ಇಲ್ಲಿ ನಾನು ಅಲ್ಲಿ ತುಂಬ ನೈಸ್ ಮಾಡಲ್ಲ, ಸ್ವಲ್ಪ ತರಿಯಾಗಿರಲಿ ಅಂತೇಳಿ ಮಾಡ್ಕೊಳ್ತೀನಿ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು 1 ಕಪ್ಪು ರವೆ ಹಾಕ್ಕೊಳ್ತೀನಿ. ರವೆ ಹಾಕ್ಕೊಂಡು ಇಲ್ಲಿ ನಾನು 1 ಕಪ್ಪು ಮೊಸರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡು ಇಟ್ಕೊಳ್ತೀನಿ. ಇದು ಸ್ವಲ್ಪ ರವೆ ಆದ್ದರಿಂದ ಸ್ವಲ್ಪ ನೆನಿಬೇಕು, ಹಾಗಾಗಿ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದು ಎಲ್ಲವೂ ಒಂದೇ ಸಮಾನಾಗಿ ಮಿಕ್ಸ್ ಆಗಬೇಕು ಅಂಥೇಳಿ ಇದಕ್ಕೆ ನಾನೊಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಮತ್ತು 2 ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಸಣ್ಣಗೆ ಹೆಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೀನಿ. ಕ್ಯಾಶೆಡ್ ನಟ್ನ ಸಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಓಟ್ಸ್ ಇಡ್ಲಿ ಅಷ್ಟು ರುಚಿ ಬರೋದಿಲ್ಲ. ಇಲ್ಲಿ ನಾನು ಇದು ರುಚಿಗೋಸ್ಕರ ಇದೆಲ್ಲ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ತೀನಿ. ಸ್ವಲ್ಪ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಇಲ್ಲಿ ಒಗ್ಗರಣೆ ಮಾಡಿ ತೊಗೊಳ್ತೀನಿ. ಅದಷ್ಟು ನೆನೆಯೋ ತನಕ ನಾನಿಲ್ಲಿ ಪುದೀನ ಚಟ್ನಿ ಮಾಡ್ಕೊಳ್ತೀನಿ. ಪುದೀನ ಚಟ್ನಿ ಈ ರೀತಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ನಾವು ಪುದೀನ ಸ್ವಲ್ಪ ಜಾಸ್ತಿ ಹಾಕಿ ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಬೈಂಡಿಂಗಿಗೆ ಸ್ವಲ್ಪ ಕಡಲೆ ಹಾಕ್ಕೊಳ್ತೀನಿ. ರುಚಿಗೆ ನಾನು ಉಪ್ಪು ಮತ್ತು ಸಕ್ಕರೆ ಶುಗರ್ ಹಾಕ್ಕೊಳ್ತೀನಿ. ಈ ರೀತಿ ಮಾಡಿದ್ರೆ ಪುದೀನ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ. ಶುಗರ್ ಹಾಕ್ದಲೇ ಇದ್ದರೆ ಆ ಪುದೀನ ಚಟ್ನಿ ತಿನ್ನೋದಕ್ಕೆ ಬರೋದೇ ಇಲ್ಲ. ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಹಸಿಮೆಣಸಿನ್ಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಕ್ಯಾಶ್ಯೂ ನಟ್ ಸ್ವಲ್ಪ ಪುಡಿ ಮಾಡಿಕೊಂಡು ಹಾಕ್ಕೊಳ್ತೀನಿ. ಇದಕ್ಕೊಂದು ಒಗ್ಗರಣೆ ಮಾಡಿ ಹಾಕ್ಕೊಳ್ತೀನಿ. ಸ್ವಲ್ಪ ಟೇಸ್ಟ್ ಬರಲಿ ಅಂತೇಳಿ ಇದೆಲ್ಲ ಜೀರಿಗೆ ಸ್ವಲ್ಪ ಒಗ್ಗರಣೆ ಮಾಡಿ ಹಾಕ್ಕೊಂಡ್ರೆ ಸ್ವಲ್ಪ ರುಚಿ ಬರುತ್ತೆ. ಸಾಸಿವೆ ಹಾಕ್ಕೊಂಡ್ರೂ ಅಷ್ಟೇ ಇಲ್ಲಿ ಸ್ವಲ್ಪ ಗಮ್ ಅಂತ ಇದು ಬರುತ್ತೆ, ಸ್ಮೆಲ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನಾವು ಮಾಡಿದ್ರೆ ಇನ್ಸ್ಟೆಂಟಾಗಿ ಬೆಳಗ್ಗೆನೇ ಮಾಡುವಂಥ ಇಡ್ಲಿ ಇದು. ಇಲ್ಲಿ ನಾನು ನೋಡಿ ಇಡ್ಲಿ ಮಾಡಿ ಬಾಯ್ಲ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಇದು ಲಂಚ್ ಬಾಕ್ಸ್ ರೆಸಿಪಿ. ಇದನ್ನು ನಾನು ಈ ರೀತಿ ಇಡ್ಲಿ ಮಾಡಿಕೊಂಡು ಕೊಟ್ಟು ಕಳಿಸ್ತೀನಿ. ಇದಕ್ಕೆ ಪುದೀನ ಚಟ್ನಿ ಪುದೀನ ಚಟ್ನಿ ಮಾಡ್ಕೊಂಡಿದ್ದೀನಿ. ಇದು ಪುದೀನ ಚಟ್ನಿ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಓಟ್ಸ್, ಸ್ವಲ್ಪ ರೆಡಿಮೇಡ್ ಓಟ್ಸು, ಮುಸ್ಲಿ ಓಟ್ಸು, ಇದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ಗಳು, ಸ್ವಲ್ಪ ಬಾಳೆಹಣ್ಣು ಹಾಕಿ, ಸ್ವಲ್ಪ ಮೊಸರು, ಹಾಲು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಇನ್ಸ್ಟೆಂಟಾಗಿ ಬ್ರೇಕ್ಫಾಸ್ಟ್ ಮಾಡೋವಂಥದ್ದು. ಇಲ್ಲಿ ನೋಡಿ ಇಡ್ಲಿ ನಾನು ಎಲ್ಲ ರೆಡಿ ಆಯಿತು. ಇಲ್ಲಿ ಬಾಕ್ಸಿಗೆ ಹಾಕ್ಕೊಳ್ತೀನಿ ನಾನು. ಇದಾದಮೇಲೆ ಇದಕ್ಕೆ ಪುದೀನ ಚಟ್ನಿನೇ ಇಟ್ಕೊಳ್ತೀನಿ. ಮತ್ತು ಇಲ್ಲಿ ನಾನು ಮುಂಚೆನೇ ನೆನೆ ಹಾಕಿದ್ದು, ಸ್ವಲ್ಪ ಬೇಗ ನೆನೆ ಹಾಕಬೇಕು. ಈ ಓಟ್ಸು ಎಲ್ಲ ನೆಂದಿರುತ್ತೆ ಚೆನ್ನಾಗಿ. ಇಲ್ಲಿ ಬಾಳೆಹಣ್ಣೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದರೊಳಗೆ ನೆನೆ ಹಾಕಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.